ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನಿಂದ ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇದು ನಿಮ್ಮ ಚಾನಲ್, ಹರಸಿ ಬೆಳೆಸಿ ಹಾರೈಸಿ ಅಂತ ಕೇಳ್ಕೊಳ್ತಾ ಬನ್ನಿ. ಇವತ್ತು ಒಂದು ಮೈಸೂರು ಮಹಾರಾಜರ ಆಡಳಿತಕ್ಕೆ ಒಳಪಟ್ಟಿದ್ದಂತಹ ಎಲ್ಲ ಪ್ರಾಂತ್ಯಗಳು ಒಗ್ಗೂಡಿ ಕರ್ನಾಟಕ ಏಕೀಕರಣಗೊಂಡು ಕರ್ನಾಟಕ ಎಂದು ನಾಮಕರಣವನ್ನು ಮಾಡಲಾಯಿತು. ಕರ್ನಾಟಕದ ಆಡುಭಾಷೆ, ರಾಜ್ಯ ಭಾಷೆ, ಮಾತೃಭಾಷೆ ಕನ್ನಡವಾಗಿ ಬೇರೂರಿತು. ಇದರೊಟ್ಟಿಗೆ ಕನ್ನಡಕ್ಕೆ ತನ್ನದೇ ಆದಂಥ ನೆಲೆಗಟ್ಟಿದೆ, ತನ್ನದೇ ಆದಂಥ ಒಂದು ಆಯಸ್ಸಿದೆ, ತನ್ನದೇ ಆದಂಥ ಒಂದು ಮಹತ್ವ ಇದೆ. ಇದು ಕೇವಲ ಯಾರೋ ನೆಟ್ಟ ಸಸಿಯಲ್ಲ, ಹಾಗೆ ಯಾರೋ ಹಾಕಿದ ಬೀಜವಲ್ಲ. ಕನ್ನಡಕ್ಕೆ ತನ್ನದೇ ಆದಂಥ ಸ್ಥಾನಮಾನ ಎಲ್ಲವೂ ಇದ್ದು, ಕನ್ನಡಕ್ಕೆ ತನ್ನದೇ ಆದಂತಹ ಬೇರಿನ ಆಳ ಅಗಲ ಎಲ್ಲವೂ ಇದ್ದು, ಕನ್ನಡದ ರೆಂಬೆ ಕೊಂಬೆಗಳಾಗಿ ಹಲವಾರು ಭಾಷೆಗಳು ಚಾಲನೆ ಪಡೆದಿವೆ. ಇದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಒಬ್ಬರು ಬ್ರಿಟಿಷ್ ಅಂದರೆ ಜರ್ಮನವರು, ಕನ್ನಡದ ಬೇರು ಎಲ್ಲಿಂದ ಬಂತು, ಕನ್ನಡಕ್ಕೆ ತನ್ನದೇ ಆದಂಥ ಸ್ವಂತಿಕೆ ಇದೆ, ತನ್ನದೇ ಆದಂಥ ಅಸ್ತಿತ್ವ ಇದೆ, ಅದು ಬೇರೆ ಭಾಷೆಯಿಂದ ಕವಲೊಡೆದ ಯಾವುದೇ ಭಾಷೆ ಅಲ್ಲ, ಯಾವುದೇ ಅಂಗವೂ ಅಲ್ಲ, ಇದೊಂದು ಸ್ವತಂತ್ರ ಭಾಷೆ ಅಂತ ಅವತ್ತಿನ ದಿನಮಾನಗಳಲ್ಲೇ ಹೇಳಿದಂಥ ಕಾಲಗಳು. ಹಾಗೆ ಇದಕ್ಕೆ ಅನೇಕ ಪೂರಕವಾದಂತಹ ಸಾಕ್ಷಿಗಳಿವೆ. ಹಾಗೆ ಕನ್ನಡದ ಲಿಪಿಗಳಿವೆ. ಆಮೇಲೆ ಕನ್ನಡದ ಒಂದು ಉಗಮ ಯಾವಾಗಾಯಿತು, ಎಷ್ಟು ವರ್ಷಗಳ ಹಿಂದೆ, ಎಷ್ಟು ಶತಮಾನಗಳ ಹಿಂದೆ, ಎಷ್ಟು ಕಾಲದ ಹಿಂದೆ ಕನ್ನಡ ಅಸ್ತಿತ್ವ ಪಡ್ಕೊಂಡಿದೆ ಅನ್ನೋದು ಇಡೀ ಒಂದು ಇತಿಹಾಸದ ಪುಟ ತೆಗೆದು ನೋಡಿದ್ರೆ ಕನ್ನಡಕ್ಕೆ ಆದಂತಹ ಒಂದು ದೊಡ್ಡ ಇತಿಹಾಸ ಇದೆ. ಆ ಇತಿಹಾಸವನ್ನು ಒಮ್ಮೆ ಮುಗಿಸಿ ನೋಡಿದರೆ ಗೊತ್ತಾಗುತ್ತೆ. ಇದು ಯಾಕೆ ಹೇಳೋದಕ್ಕೆ ಬರ್ತಾಯಿದ್ದೀನಿ ಅಂತಂದರೆ, ಇಲ್ಲಿ 1970-75 ಆಸುಪಾಸು ಅಂತ ಇಟ್ಕೊಳ್ಳಿ. ಆ ಸಂದರ್ಭದಲ್ಲಿ ಅಂದರೆ ನಾನು ಅವಾಗ ಹುಡುಗ. ಆ ಸಂದರ್ಭದಲ್ಲಿ ತಮಿಳರ ಪ್ರಾಬಲ್ಯ ಜಾಸ್ತಿ ಇತ್ತು ಬೆಂಗಳೂರಿನಲ್ಲಿ. ಕನ್ನಡದವ್ರು ಇಲ್ಲ ಅಂತಲ್ಲ, ಕನ್ನಡದವ್ರು ಇದ್ದರು. ಬಟ್ ಕನ್ನಡದವ್ರು ಏನಪ್ಪ ಅಂತಂದರೆ, ನಾನಾಯಿತು ನಮ್ಮ ಮನೆ ಆಯಿತು ಅನ್ನೋ ಥರ ಇದ್ದರು. ತಮಿಳ್ನವ್ರದ್ದು ಜಾಸ್ತಿ ಅಬ್ಬರ ಇತ್ತು. ಅಂಥ ಸಂದರ್ಭದಲ್ಲಿ ಈ ತಮಿಳರೆಲ್ಲ ಸೇರಿ ಏನು ಮಾಡಿದ್ರು ಅಂತಂದರೆ, ಈ ಬೆಂಗಳೂರನ್ನು ಕೇಂದ್ರಾಡಳಿತ ಪ್ರದೇಶ ಮಾಡಬೇಕು ಅನ್ನೋಂಥ ರೀತಿಯಲ್ಲಿ ಹೊರಟರು. ಇದಕ್ಕೆ ಪೂರಕವಾಗಿ ತಮಿಳರೆಲ್ಲ ಒಟ್ಟುಗೂಡಿದ್ರು. ಇದರ ನೇತೃತ್ವದಲ್ಲಿ MGR ಅನ್ನುವಂಥ ಅಂದಿನ ಮುಖ್ಯಮಂತ್ರಿ, ಅವರು ತಮಿಳು ಚಿತ್ರರಂಗದ ದಿಗ್ಗಜ. ಅಂಥವರು ಅಲ್ಲಿ ತಮಿಳುನಾಡಿನಲ್ಲಿ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾಯಿದ್ರು. ಅಂತಹ ಸಂದರ್ಭದಲ್ಲಿ ಅವರನ್ನು ಕೂಡ ಈ ಒಂದು ಕಾರ್ಯಕ್ಕೆ, ಈ ವೇದಿಕೆಗೆ ಬರೋದಕ್ಕೆ, ಹಾಗೆ ಈ ವೇದಿಕೆಯಿಂದ ಅವರ ಮೂಲಕ ಈ ಸಂದೇಶವನ್ನು ದೆಹಲಿಗೆ ತಲುಪಿಸುವಂಥ ನಿಟ್ಟಿನಲ್ಲಿ ಎಲ್ಲ ತಮಿಳರು ಕೈ ಜೋಡಿಸಿದ್ರು. ಇದು ಅಂದಿನ ಪ್ರಧಾನಮಂತ್ರಿಗಳಾದಂತಹ ಇಂದಿರಾ ಗಾಂಧಿಯವರ ಕಿವಿಗೂ ಹೋಯಿತು. ಹಾಗೆ ಅವರಿಗೆ ಒಂದು ಇಲ್ಲಿಂದ ಪತ್ರವೂ ಕೂಡ ರವಾನೆ ಆಗೋಯಿತು. ಹಾಗೆ ಇದಕ್ಕೆ ಬೆಂಬಲ ಕೊಡೋದಕ್ಕೆ MGR ಕೂಡ ಅಣಿಯಾಗ್ಬಿಟ್ಟಿದ್ರು. ಅಂತಹ ಸಂದರ್ಭ ಅದು ನೋಡಿ. ಅಂತಹ ಸಂದರ್ಭದಲ್ಲಿ ಏನೇನೋ ಅನಾಹುತ ಆಗುವಂಥ, ದೊಡ್ಡ ಅನಾಹುತ ಆಗುವಂಥ ಒಂದು ಸಂದರ್ಭದಲ್ಲಿ
ಕನ್ನಡವನ್ನು ಉಳಿಸಿದ್ದು, ಹಾಗೆ ಕನ್ನಡತನವನ್ನು ಈ ನೆಲದಲ್ಲಿ ಗಟ್ಟಿಯಾಗಿ ಬೇರೂರೋ ಥರ ಮಾಡಿದ್ದು, ಇದೆಲ್ಲದಕ್ಕೂ ಒಂದು ದೊಡ್ಡ ಇತಿಹಾಸ. ಇದು ಹೇಳ್ತೀನಿ ಬನ್ನಿ. ಇವತ್ತಿನ ದಿನಮಾನಗಳಲ್ಲಿ ಇಡೀ ಕನ್ನಡ, ಏಕೆ ಕರ್ನಾಟಕವೇ ನಿಬ್ಬೆರಗಾಗುವಂಥ ಒಂದು ತುಂಬ ಸೂಕ್ಷ್ಮವಾದ ಹಾಗೆ ದೊಡ್ಡ ವಿಚಾರದ ಬಗ್ಗೆ ದೊಡ್ಡ ದೊಡ್ಡ ದಿಗ್ಗಜರು ಸೇರಿ ಬೆಂಗಳೂರಿಗೆ ಬರ್ತಾರೆ. ಇದು ಕನ್ನಡಿಗರಿಗೆ ತುಂಬ ಪರಮಾಶ್ಚರ್ಯ ಆಗುತ್ತೆ. ಯಾಕೆಂದರೆ ಅಂತಹ ಒಂದು ಮಾಹಿತಿ ಹೊರಗಡೆ ಬೀಳುತ್ತೆ. ನೋಡಿ, ಇದು ಯಾವ ರೀತಿ ಮಾಹಿತಿ ಅಂತಂದರೆ, ತಮಿಳಿನ ಪ್ರಖ್ಯಾತ ನಟ ಹಾಗೂ ಅಂದಿನ ತಮಿಳುನಾಡಿನ ಮುಖ್ಯಮಂತ್ರಿಗಳು ಆದಂತಹ MGR ರವರು ಕನ್ನಡ ನೆಲಕ್ಕೆ ಕಾಲಿಟ್ಟು, ಅಂದರೆ ಕರ್ನಾಟಕಕ್ಕೆ ಬಂದು ನೇರ ಬೆಂಗಳೂರಿಗೆ ಬಂದು ಡಾಕ್ಟರ್ ರಾಜ್ ಅವರ ಬಗ್ಗೆ ಹಾಗೂ ರಾಜ್ಕುಮಾರ್ ಅವ್ರ ಹತ್ರ ಕ್ಷಮೆಯನ್ನು ಯಾಚಿಸಿದ್ರು. ಇದು ಅವರ ದೊಡ್ಡತನ, ಹಾಗೆ ಧಾರಾಳತನ, ಹಾಗೆ ಒಂದು ಭಾಷೆಗೆ ಇನ್ನೊಬ್ಬ ಭಾಷಿಕ ಕೊಡುವಂತಹ ಗೌರವ, ಒಬ್ಬ ಕಲಾವಿದ ಮತ್ತೊಬ್ಬ ಕಲಾವಿದನಿಗೆ ಕೊಡುವಂತಹ ಗೌರವ, ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಹಾಗೆ ಒಬ್ಬ ತಮಿಳುನಾಡಿನ ಪ್ರಖ್ಯಾತ ನಟ ಮತ್ತೊಂದು ನಾಡಿಗೆ ಹಾಗೆ ಮತ್ತೊಂದು ಭಾಷೆಗೆ ಅಲ್ಲಿರ್ತಕ್ಕಂಥ ಜನಕ್ಕೆ ಕೊಡುವಂತಹ ಗೌರವ ಮರ್ಯಾದೆ, ಇದು MGR ಅವರಿಗೆ ವ್ಯಕ್ತಿಗತವಾಗಿ ಬಂದಂತಹ ಗುಣ ಆಗಿತ್ತು. ಈ ಒಂದು ಘಟನೆ ಇಂದಿಗೂ ಅಚ್ಚಳಿಯದೆ ಉಳಿದಿದೆ ಅನ್ನೋದಕ್ಕೆ ಒಂದು ಸಾಕ್ಷಿ. ಆ ದಿನದ MGR ಅನ್ನುವಂತಹ ಒಂದು ಬೃಹತ್ ಕಲಾವಿದ, ಮಹಾನ್ ಚೇತನ ಕರ್ನಾಟಕಕ್ಕೆ ಬಂದು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಕೈ ಮುಗಿದು ಕ್ಷಮೆ ಯಾಚಿಸಿದರು. ಒಂದು ನಾಡಿನ ಮುಖ್ಯಮಂತ್ರಿಯೊಬ್ಬರು ದಿಢೀರನೆ ಮತ್ತೊಂದು ರಾಜ್ಯಕ್ಕೆ ಬಂದು ಒಬ್ಬರಿಗೆ ಕ್ಷಮೆ ಕೇಳುವುದೆಂದರೆ ಇದು ಸಣ್ಣ ವಿಚಾರವೇ ಅಲ್ಲ. ಕನ್ನಡಿಗರ ಮನ ತುಂಬಿರುವಂತಹ ಡಾಕ್ಟರ್ ರಾಜ್ಕುಮಾರ್ ಅವರ ಕೇವಲ ಚಿತ್ರನಟರಾಗಿ ಮಾತ್ರ ಉಳಿದಿರಲಿಲ್ಲ. ಕನ್ನಡ ಹೋರಾಟಗಳು, ಕನ್ನಡ ಪರ ಚಿಂತನೆಗಳಿಂದ ಕನ್ನಡಿಗರ ಮನಸ್ಸಿನ ಮನೆಯ ನಾಯಕರಾಗಿ ಹೋಗಿದ್ದರು. ಕಾರಣ, ಅಂದು ಬೆಂಗಳೂರು 40 ಲಕ್ಷ ಜನಸಂಖ್ಯೆ ಇದ್ದಂತಹ ಸಂದರ್ಭವದು. ಇದರಲ್ಲಿ 16ರಿಂದ 17 ಲಕ್ಷ ತಮಿಳು ಮಾತಾಡುವಂಥ ಜನ ಇದ್ದರು. ಆಗ ಈ ಎಲ್ಲ ತಮಿಳರು ಒಂದಾಗಿ ಬೆಂಗಳೂರನ್ನು ಕೇಂದ್ರಾಡಳಿತ ಮಾಡಬೇಕಂತ ನಿರ್ಧರಿಸಿ ತಮ್ಮ ಈ ಬೇಡಿಕೆಯನ್ನು ಕೇಂದ್ರ ಸರ್ಕಾರದ ಮುಂದೆ ಮನವಿ ಮಾಡ್ಕೊಂಡ್ಬಿಟ್ರು. ಅಂದಿನ ಪ್ರಧಾನಮಂತ್ರಿ ಆಗಿದ್ದಂತಹ ಇಂದಿರಾ ಗಾಂಧಿಯವರು ಕೂಡ ತಮಿಳರ ಬೇಡಿಕೆಗೆ ಅನುಮತಿ ಕೊಡುವಂಥ ರೀತಿಯಲ್ಲಿ ಎಲ್ಲ ಲಕ್ಷಣಗಳು ಗೋಚರವಾದ ರೀತಿ ಆಯಿತು. ತಮಿಳರ ಬೇಡಿಕೆಗೆ ಆಗ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿದ್ದಂತಹ MGR ಅವರು ತಮಿಳ್ನವ್ರ ಪರವಾಗಿ ಧ್ವನಿ ಎತ್ತಿದ್ರು. ಈ ವಿಷಯ ಅಣ್ಣಾವರು ತಿಳಿತಾ ಇದ್ದಂತೆ ಕ್ಷಣವೂ ಯೋಚನೆ ಮಾಡದಲ್ಲೇ ಪತ್ರಿಕೆಯ ಹೇಳಿಕೆಯೊಂದನ್ನು ಕೊಡ್ತಾರೆ. ಕೊಡುವಂಥ ಹೇಳಿಕೆ, ನಾನು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಕನ್ನಡಿಗರ ಪರವಾಗಿ ಬೀದಿಗಿಳಿದು ಹೋರಾಟ ಮಾಡ್ತೀನಿ ಅಂತ ಘೋಷಣೆ ಮಾಡಿಬಿಟ್ರು. ಅಣ್ಣಾವ್ರಿಗಿದ್ದಂತಹ ಸಾಗರದಷ್ಟು ಅಭಿಮಾನಿಗಳು ಮತ್ತು ರಾಜ್ಕುಮಾರ್ ಅವರ ಪ್ರಭಾವ ತಿಳ್ಕೊಂಡಿದ್ದಂತಹ MGR ಅವರು ಡಾಕ್ಟರ್ ರಾಜ್ ಅವರು ರಸ್ತೆಗಿಳಿದು ಹೋರಾಟ ಮಾಡಿದ್ರೆ ಪರಿಸ್ಥಿತಿ ಊಹಿಸ್ಕೊಳ್ಳೋದಕ್ಕೂ ಅಸಾಧ್ಯ. ಅದನ್ನು ಮನಗಂಡಂತಹ MGR ಅವರು ಬೆಂಗಳೂರಿಗೆ ಬಂದು ರೇಸ್ಕೋರ್ಸ್ ರಸ್ತೆಯಲ್ಲಿರುವಂತಹ ಐಲ್ಯಾಂಡ್ ಹೋಟ್ಲಲ್ಲಿ ಇಳ್ಕೊಂಡು ಹಾಗೆ ತಮಿಳು ಕನ್ನಡದ ಒಂದು ಪತ್ರಿಕಾಗೋಷ್ಠಿಯನ್ನು ಕರೀತಾರೆ. ಹಾಗೆ ಈ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲರ ಮುಂದೆ ರಾಜ್ಕುಮಾರ್ ಅವ್ರ ಹತ್ರ ನಂದು ತಪ್ಪಾಯಿತು ಅಂತ ಕೇಳ್ಕೊಳ್ತಾರೆ ಕೈ ಮುಗಿದು. ಹಾಗೆ ರಾಜ್ಕುಮಾರ್ ಅವರು ನನ್ನ ತಮ್ಮ ಅಂತ ಕೂಡ ಹೇಳ್ತಾರೆ, ಒಂದು ಮುತ್ತು ಕೊಟ್ಟು. ಇದು ಅವರ ಪ್ರಾಮಾಣಿಕತೆಗೆ ಹಿಡಿದಂತಹ ಕನ್ನಡಿ. ನಾನು ಆತುರದಲ್ಲಿ ಬೆಂಗಳೂರನ್ನ ಕೇಂದ್ರಾಡಳಿತ ಮಾಡೋಂಥ ತಪ್ಪು ನಿರ್ಧಾರವನ್ನು ಒಪ್ಕೊಂಡು ಇನ್ನೆಂದಿಗೂ ಈ ಥರ ತಪ್ಪು ಮರುಕಳಿಸ್ತಾ ಇರೋ ರೀತಿಯಲ್ಲಿ ನೋಡ್ಕೊಳ್ತೀನಿ ಅಂತೇಳಿದ್ದು. ಅವ್ರು ಕ್ಷಮೆ ಕೇಳೋ ಸಂದರ್ಭದಲ್ಲಿ
ಅಣ್ಣವರು ಕೂಡ ಆತ್ಮೀಯತೆಯಿಂದ ಎಮ್ ಜಿ ಆರ್ ಅವ್ರನ್ನ ತಪ್ಪಿಕೊಂಡು ಅವರು ಕೂಡ ಒಂದು ಮುತ್ತನ್ನು ಕೊಟ್ಟರು. ಇದಲ್ವೇ ದೊಡ್ಡ ವ್ಯಕ್ತಿಗಳ ದೊಡ್ಡ ವ್ಯಕ್ತಿತ್ವ ಅಂತ ಹೇಳೋದು. ಇದು ಕನ್ನಡದ ನಟನೊಬ್ಬನಿಗೆ ಪರರಾಜ್ಯದ ಮುಖ್ಯಮಂತ್ರಿಯೇ ಕ್ಷಮೆ ಕೇಳಿದ ಪ್ರಸಂಗ ಅಪರೂಪದಲ್ಲಿ ಒಂದು ಅಪರೂಪ. ಇದು ರಾಜ್ಕುಮಾರ್ ಅವರ ಗತ್ತು ತಾಕತ್ತು. ಇದೇ ಅಲ್ವೇ ಕನ್ನಡಿಗರಿಗೆ ಸಂಪತ್ತು. ನಮ್ಮ ನಾಡು ನಮ್ಮ ಭಾಷೆ ಇತಿಹಾಸದಲ್ಲಿ ಅಚ್ಚಳಿಯದಂತಹ ಬರಹವಾಗಿದ್ದು, ಎಷ್ಟೋ ದೇಶ ಹುಟ್ಟೋದಕ್ಕೆ ಮೊದಲೇ ಕನ್ನಡದಲ್ಲಿ ಕಾವ್ಯಗಳು ರಚನೆ ಆಗಿದ್ವು. ಕರಿಯ ಕಣ್ಣೊಡೆ ನಾಯಿ ಬೊಗಳಿದ್ರೆ ಕರಿಯ ಅಂದರೆ ಆನೆ, ಅದರ ಸಾಮರ್ಥ್ಯ ಕಡಿಮೆ ಆಗುತ್ತಾ? ಕನ್ನಡ ಸಂಸ್ಕೃತಿಯ ಅರಿವಿಲ್ಲದವರೊಟ್ಟಿಗೆ ವಾದ ಮಾಡಿದರೆ ಫಲ ಉಂಟೆ? ನನ್ನ ಭಾಷೆ ಸಂಸ್ಕೃತಿಯ ಹಿನ್ನೆಲೆ ಅರ್ಥ ಆಗೋದಕ್ಕೆ ಇನ್ನೊಂದು ಜನ್ಮನೇ ಬೇಕು. ನಮ್ಮ ನಾಡು ನಮ್ಮ ಭಾಷೆ ಅನ್ನುವಂಥದ್ದು ಕೈಲಾಸ ಪರ್ವತದತ್ತರ ಕುಮಾರವ್ಯಾಸನ ಭಾರತ ಪಸರಿಸಿದೆ. ಕವಿರಾಜ ಮಾರ್ಗದಲ್ಲಿ ಸಾಗಬೇಕೆಂದರೆ ಶತಮಾನಗಳೇ ಬೇಕು. 2 ನಿಮಿಷದ ಭಾಷಣದಲ್ಲಿ ಭಾಷೆಯ ಭಾರವನ್ನು ಲೆಕ್ಕ ಹಾಕುವವರಿಗೆ ಮಲೆಗಳಲ್ಲಿ ಮದುಮಗಳ ಸೊಗಡು ಏನು ಗೊತ್ತು? ಕನ್ನಡ ಕಮಲದ ಹೂವಿನಂಥ ಕನ್ನಡದ ಭಾವನೆ ಇದ್ದ ಹಾಗೆ. ನನ್ನ ಭಾಷೆಯನ್ನು ತಿರಸ್ಕರಿಸುವ ಅವಹೇಳನ ಮಾಡುವ ಹನಿಗಳು ಆ ಕಮಲದ ಹೂವಿನ ಮೇಲೆ ಕೂತರೂ ಸಹ ಅದು ಎಷ್ಟೇ ಸುಂದರವಾಗಿದ್ದರೂ ಆ ಕಮಲ ನಮಗೆ ಬೇಡ. ಕನ್ನಡದ ನಮ್ಮ ಮಹಾಸಾಗರದೊಳು ಮಿಂದು ಅದರಲ್ಲಿ ಒಂದು ಬೊಗಸೆ ನೀರು ತರಲಿ. ನಂತರ ಹುಟ್ಟು ಉಗಮದ ಬಗ್ಗೆ ಯೋಚಿಸೋಣ ಮತ್ತು ಚರ್ಚಿಸೋಣ. ನಮ್ಮ ಛಂದಸ್ಸು, ಭಾಷಾ ವೈವಿಧ್ಯ, ಅಲಂಕಾರ, ವ್ಯಾಕರಣ, ಗಮಕ, ಅಕ್ಷರಗಳನ್ನು ಶುದ್ಧವಾಗಿ ಉಚ್ಚರಿಸಲಿ. ನಂತರ ಭಾಷೆಯ ಉಗಮದ ಬಗ್ಗೆ ತಿಳಿಯೋಣ. ಕನ್ನಡಕ್ಕಾಗಿ ಹೃದಯವನ್ನೇ ಮೀಸಲಿಟ್ಟ ಕನ್ನಡಿಗರಿಗೆ ಕನ್ನಡಕ್ಕಾಗಿ ಕೈ ಎತ್ತುವುದು ಯಾವ ಲೆಕ್ಕ? ನಾಲಿಗೆ ಸೀಳಿ ನರಕಕ್ಕೆ ಇಳಿಸಿದ್ರೂ ಕನ್ನಡನೇ ಅಮ್ಮ, ಕನ್ನಡನೇ ಶಕ್ತಿ, ಕನ್ನಡನೇ ಉಸಿರು, ಕನ್ನಡವೇ ಜೀವಾಳ. ಹೃದಯದ ಮಿಡಿತದ ಸದ್ದಿನ ಭಾವನೆ ಹರಿಯುವ ಭಾಷೆ ಈ ಜಗತ್ತಿನಲ್ಲಿ ಯಾವುದು ಅನ್ನೋ ಚರ್ಚೆ ನಡೀತಿರುವಾಗಲೇ ಎಲ್ಲ ಭಾಷೆಗಳು ಆಗಮಿಸಬೇಕಾಗಿ ವಿನಂತಿ ಎಂದು ಸಾರಿರಲು ಮನದ ಬಯಲಲ್ಲಿ ಸೇರಿದ್ದವು ಅನ್ಯ ಭಾಷೆಗಳು ಸಂಭ್ರಮದಲ್ಲಿ. ಭಾಷೆ ಯಾವುದು ಎಂದು ವಾದ ವಿವಾದ ನಡೆದಿತ್ತು ಬರದಲ್ಲಿ. ಗೆದ್ದು ಬೀಗಿತ್ತು ನಮ್ಮ ಕನ್ನಡ ಇದರಲ್ಲಿ. ಪ್ರಕೃತಿಯ ಮಾತನಾಡಿಸಲು ಯಾವುದು ಭಾಷೆ ಎಂದು ಕವಿ ಸರ್ವಜ್ಞ ಸಾಹಿತ್ಯರವರು ಚಿಂತೆಗೆ ಕೂತಿರಲು, ಪ್ರಕೃತಿಯ ಸೊಬಗನ್ನು ವರ್ಣಿಸುವಲ್ಲಿ, ಅದನ್ನು ಸಾಮಾನ್ಯ ಜನರ ಹೃದಯಕ್ಕೆ ತಲುಪುವಂತೆ ಮಾಡುವಲ್ಲಿ ಎಲ್ಲ ಭಾಷೆಗಳಿಗಿಂತ ಕನ್ನಡ ಮೇಲುಗೈ ಸಾಧಿಸಿರಲು ಕವಿ ಕನ್ನಡವಲ್ಲದೆ ಮತ್ತಾವ ಭಾಷೆಯೂ ಇಲ್ಲ. ಹೃದಯದ ಭಾಷೆ ಅದು, ದೇವರ ಭಾಷೆ ಎಂದು ಸಾರುತ್ತಾ ಬೀಗಿರಲು ಕನ್ನಡ ಮೆರೆದಿತ್ತು ನೋಡ ಅದೆಷ್ಟು ಚೆಂದ. ಅಳುವ ಮಗುವಿಗೆ ತಾಯಿ ಎದೆಹಾಲು ಉಣಿಸಿದಂತೆ ಸಿಹಿಯ ಸಮಾಧಾನಕರ ಕನ್ನಡ ಭಾಷೆ ನೋಡ. ಹಸಿವು ಮರೆಸಿ ಅಳುವ ಕಂದ ಕೂಡ ನಿದ್ರೆಗೆ ಜಾರುವ ಭಾಷೆ ಕನ್ನಡ. ಲಾಲಿಪದ ನೋಡ. ಕಹಿಯನ್ನು ಸಿಹಿ ಮಾಡುವ ಭಾಷೆ ಕನ್ನಡ. ಇದು ಕನ್ನಡ ಭಾಷೆಯ ಸಾಮರ್ಥ್ಯ. ಏನು ಬರೆಯಲಿ ಪಾಮರನು ನಾನು, ಕನ್ನಡ ಕನ್ನಡ ಎಂದ ಕ್ಷಣವೇ ಮೈ ರೋಮಾಂಚನ. ಹಿರಿಯರು ಹೇಳಿದಂತೆ ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ, ಅದು ಕನ್ನಡ ಕನ್ನಡ ಕನ್ನಡ. ಇಂತಹ ಕನ್ನಡ ಶ್ರೀಮಂತ ಭಾಷೆಯನ್ನು ಕಮಲಹಾಸನ್ ಎನ್ನುವ ಒಬ್ಬ ನಟ, ತಮಿಳಿನಲ್ಲಿ ಮೇರು ನಟ, ನಟನೆಯಲ್ಲಿ ಮೇರು ನಟ, ಆದರೆ ಸಾಹಿತ್ಯ, ಸಂಸ್ಕೃತಿ, ಸನಾತನ ಧರ್ಮದ ಬಗ್ಗೆ ಒಂದಷ್ಟು ಅತ್ಯಲ್ಪವಾಗಿ ತಿಳ್ಕೊಂಡಿರೋಂಥ ವ್ಯಕ್ತಿತ್ವ. ಈ ಒಂದು ವ್ಯಕ್ತಿತ್ವ ಇವತ್ತು ಕನ್ನಡದ ಬಗ್ಗೆ ಹಗುರವಾಗಿ ಮಾತಾಡಿ ಸಂಕಷ್ಟಕ್ಕೆ ಸಿಗಾಕೊಂಡಿದ್ದಾರೆ. ಇದು ತಪ್ಪಾದರೂ ಕೂಡ ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ತಕ್ಕಂಥದ್ದು ಇವರ ರೀತಿ ರಿವಾಜುಗಳಿಗೆ ಭಾಳ ದೊಡ್ಡ ಹೊಡೆತ ಇವತ್ತು ಅವ್ರ ಇಡೀ ಸಿನಿಮಾಗೆ ಬಿದ್ದಿದೆ. ಇದು ತಿಳ್ಕೊಳ್ಬೇಕಾಗಿರೋದು. ಬೇಕಾದಷ್ಟು ಕದಂಬರು ಬೆಳೆಸಿದ ಕನ್ನಡ ಇದು ಮಯೂರ ವರ್ಮನ ಕಾಲದಿಂದಲೂ ಇದೆ. ಹಾಗೆಯೇ ಇಡೀ ಪ್ರಪಂಚದಲ್ಲಿ 3ನೇ ಭಾಷೆ ಕನ್ನಡ. ಕಮಲಹಾಸನ್ ಅವರು ಕನ್ನಡದ ಚಾರಿತ್ರ್ಯ ಬಗ್ಗೆ ಭಾಳಷ್ಟು ತಿಳ್ಕೊಳ್ಬೇಕು. ಇದು ತಿಳ್ಕೊಂಡು ಮಾತಾಡಬೇಕು. ಯಾಕೆಂದರೆ ಚರಿತ್ರೆ ತುಂಬ ಕತೆ ಹೇಳುತ್ತೆ. ನಾವು ಕಾಲ್ಪನಿಕವಾಗಿ ಕತೆ ಹೇಳ್ಬೋದು, ಆದರೆ ಚರಿತ್ರೆ ಸತ್ಯ ಕತೆ ಹೇಳುತ್ತೆ. ಜೊತೆಗೆ
ಸತ್ಯಯುಗ ಏನು ನಡೀತು ಅದ್ರ ಕಥೆ ಹೇಳುತ್ತೆ. ಇಸ್ಲಾಂ ಧರ್ಮ ಹುಟ್ಟುವಂಥ ಸಂದರ್ಭದಲ್ಲೇ ಕನ್ನಡ ಇತ್ತು ಅನ್ನೋಂಥದ್ದು ಒಂದು ಸತ್ಯಕತೆ. ಇದು ಗತ ಇತಿಹಾಸ ಪುಟದಲ್ಲಿ ಸಿಗುತ್ತೆ. ಹಾಗೆ ಇದಕ್ಕೆ ಜರ್ಮನ್ನಲ್ಲಿ ದೊರಕಿರ್ತಕ್ಕಂತಹ ಹಾಗೆ ಜರ್ಮನ್ ಭಾಷಾ ಲಿಪಿ, ಜರ್ಮನ್ನಲ್ಲಿ ಒಬ್ಬ ಕವಿ ಇದ್ದಾರೆ, ಅವರು ಕೂಡ ಕನ್ನಡ ಭಾಷೆಯ ಪುರಾತತ್ವದ ಬಗ್ಗೆ ತಿಳಿಸಿದ್ದಾರೆ. ಕಮಲ ಹಾಸನ್ ಅವರೇ, ತಿಳ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ.